ಅಂಬೇಡ್ಕರ್ ಇತಿಹಾಸದ ಬಗ್ಗೆ ಬರೆದಿರುವಂತ ಪುಸ್ತಕಗಳ ಇದನ್ನು ನೋಡಿದಾಗ ಅವಳು ಬಹಳ ದೊಡ್ಡ ಇತಿಹಾಸಕಾರರು ಅಂತ ಕೂಡ ನನಗೆ ಅನಿಸಿದೆ. ಅದಕ್ಕೆ ಒಂದು ಉದಾಹರಣೆಯಾಗಿ ನಾನು ಕೊಡಬೇಕು ಅಂತಂದ್ರೆ ಬುದ್ಧ ಮತ್ತು ಅವನ ದಮ್ಮ ಅಂತ, ಬುದ್ಧ ಅಂಡ್ ಹಿಸ್ ದಮ್ಮ ಅಂತ ಅವ್ರದ್ದೊಂದು ಪುಸ್ತಕ, ಕೊನೆಯ ಪುಸ್ತಕ ಅಂತ ಹೇಳ್ತಾರೆ. ಈವನ್ ಕ್ರಾಂತಿ ಪ್ರತಿಕ್ರಾಂತಿಯನ್ನು ಕೂಡ ಕೊನೆಯ ಪುಸ್ತಕ ಅಂತಾನೆ ಹೇಳ್ತಾರೆ. ಅಂದ್ರೆ ಅವರು ಸತ್ತಾಗ ಅವರ ಬೆಡ್ ಅಕ್ಕಪಕ್ಕ ಇದ್ದಂತ ಪೇಪರ್ಗಳನ್ನ, ಅಂದ್ರೆ ಪಬ್ಲಿಷ್ ಆಗಿರ್ಲಿಲ್ಲ ಯಾವುವು ಕೂಡ, ಅವನ್ನ ಜೋಡಿಸ್ಕೊಂಡು ಮುದ್ರಣಕ್ಕೆ ಕಳಿಸ್ಕೊಡ್ತಾರೆ. ಅಂತ ಟೈಮಲ್ಲಿ ಆ ಎರಡು ಕೂಡ ಸಿಕ್ತು ಅಂತ ಬುದ್ಧ ಕೊನೆಯ ಪುಸ್ತಕ ಅಂತ ಅಂತಾರೆ ಇಲ್ಲಿ. ಸೊ ಬುದ್ಧ ಮತ್ತು ಅವನ ದಮ್ಮ, ಇನ್ನೊಂದು ಕ್ರಾಂತಿ ಮತ್ತು ಪ್ರತಿಕ್ರಾಂತಿ, ಎರಡೂ ಕೃತಿಗಳನ್ನ ನಾನು ಓದಿದ್ದೇನೆ. ಆ ಹಿನ್ನೆಲೆ ಹೇಳ್ತಾರದು ಇತಿಹಾಸವನ್ನ ಹೀಗೂ ನೋಡ್ಬೋದಲ್ಲ ಅಂತ ಅನಿಸಿದ್ದೇನೆ ಆ ಪುಸ್ತಕಗಳನ್ನ ಓದಿದ ಮೇಲೆ. ಒಂದು ಉದಾಹರಣೆ, ಬುದ್ಧ ಮನೆಯನ್ನು ಯಾಕೆ ಬಿಟ್ಟ ಅನ್ನೋದನ್ನ ನೀವು ಓದಿರ್ತೀವಿ, ನಾನು ಓದಿದ್ದೀನಿ. ಅಂಬೇಡ್ಕರ್ ಪುಸ್ತಕವನ್ನ ಬುದ್ಧ ಮತ್ತು ಅವನ ದಮ್ಮ ಓದೋ ತನಕ ಬುದ್ಧ ಈ ಕಾರಣಕ್ಕೆ ಮನೆ ಬಿಟ್ಟ ಅಂತ ಗೊತ್ತೇ ಇರಲಿಲ್ಲ ನನಗೆ. ಹಂಗೆಲ್ಲ ಹೇಳ್ಕೊಟ್ಟಿದ್ದೇನು, ಮೇಷ್ಟ್ರುಗಳು ಹೇಳ್ಕೊಟ್ಟಿರೋದು ಮತ್ತು ಪುಸ್ತಕಗಳು ಬರೆದಿರೋದೇನು ಅಂತಂದ್ರೆ, ಒಂದು ಸ್ಟೇಜಲ್ಲಿ ಅವರು ಮನೆಯಿಂದ ಆಚೆ ಹೋದಾಗ ಅವರ ಕಣ್ಣಿಗೆ 4-5 ಚಿತ್ರಣಗಳು, ಸತ್ತಂತ ಒಂದು ಡೆಡ್ ಬಾಡಿ ಎತ್ಕೊಂಡು ಹೋಗ್ತಿರ್ತಾರೆ ಅಲ್ವಾ, ಒಬ್ಬ ಮುದುಕ ನರಳುತ್ತಾ ಇರ್ತಾನೆ, ನೋವು ನೋಡ್ತಾನೆ. ಸೊ ಈ ತರದ ಒಂದು ಚಿತ್ರಣಗಳನ್ನ ಕಟ್ಕೊಟ್ಟಿದ್ರು. ಅದನ್ನ ನೋಡಿ ಅವ್ರಿಗೆ ಜೀವನ ಅಂದ್ರೆ ಇಷ್ಟೇನೆ ಅಂತ ಹೇಳಿ ಅದಕ್ಕೆ ಉತ್ತರವನ್ನ, ಸತ್ಯವನ್ನ ಕಂಡುಕೊಳ್ಳಿಕ್ಕೆ ಅವರು ಮನೆ ಬಿಟ್ಟು ಕಾಡುಗೋದ್ರು ಅಂತ ಹೇಳ್ಕೊಟ್ಟಿದ್ರು. ಆದ್ರೆ ಅಂಬೇಡ್ಕರ್ ಅದನ್ನ ಪ್ರಸ್ತಾಪನೆ ಮಾಡಲ್ಲ. ಅದನ್ನ ಕ್ಷುಲ್ಲಕವಾದಂತ ಸಣ್ಣ ವಿಷಯವಾಗಿ ನೋಡಿ ಅವರು ಹೇಳ್ತಾರೆ, ಬುದ್ಧ ಮನೆ ತೊರೆದಿದ್ದು ಈ ಕಾರಣಕ್ಕಲ್ವೇ ಅಲ್ಲ, ಅವ್ರು ಮನೆ ಬಿಟ್ಟಿದ್ದು ನೀರಿನ ಹಂಚಿಕೆ ವಿಷಯದಲ್ಲಿ ಗಲಾಟೆ ಆದಾಗ ಅವರು ಗಡೀಪಾರಾಗಿದ್ದು ಅಂತ. ನಮಗೆ ಈ ನದಿಯ ನೀರು ನಮಗ್ ಬೇಕು ಅಂತ, ಇಲ್ಲ ನಿಮ್ಗೆಲ್ಲ ನಮಗ್ ಬೇಕು ಅಂತ ಕಿತ್ತಾಟ ಶುರುವಾಗುತ್ತೆ. ಹಂಚಿಕೆ ವಿಷಯದಲ್ಲಿ ಒಮ್ಮತ ಇರೋದಿಲ್ಲ. ಹಾಗಾಗಿ ದೊಡ್ಡ ಒಂದು ಯುದ್ಧವೇ ಸಂಭವಿಸಿ ಬಿಡುವಂತ ಒಂದು ಸಂದರ್ಭ ಬರುತ್ತೆ. ಬುದ್ಧನ ಕಡೆಯವರು, ಅವರಪ್ಪ ನಿಮ್ಗೆ ಗೊತ್ತಿದೆ, ಒಂದು ಜನಪದ ರಾಜ್ಯದ ರಾಜನಾಗಿದ್ದ. ಏನು ಪರ್ಮನೆಂಟ್ ರಾಜನೂ ಅಲ್ಲ, ನಮ್ಗೆ ಕೆಲವೊಮ್ಮೆ ಎಕ್ಸ್ಟ್ರಾ ಸೇರಿಸ್ಬಿಟ್ಟು ಕಟ್ಕೊಟ್ಬಿಟ್ಟಿದ್ದಾರೆ, ರಾಜಕುಮಾರ ಹಾಗೆ ಅಂತೆ. ರಾಜಕುಮಾರ ಅವರಪ್ಪ ಆದ್ಮೇಲೆ ಇವರೇ ರಾಜ ಆಗ್ತಾ ಇದ್ರು ಅಂತ ಏನಿಲ್ಲ, ಅದು ರೊಟೇಟ್ ಆಗ್ತಿತ್ತು. ಬುದ್ಧನ ತಂದೆ ಆದ್ಮೇಲೆ ಇನ್ನೊಬ್ರು ಬರ್ಬೋದಾಗಿತ್ತು. ಆ ಥರದ್ದು ಒಂದು ಮಹಾಜನಪದದ ಒಂದು ರಾಜ್ಯ ವ್ಯವಸ್ಥೆಯಲ್ಲಿ ಇವರು ಹುಟ್ಟಿದಾಗ ಒಟ್ಟಿನಲ್ಲಿ ರಾಜ ಆಗಿದ್ರು ಶುದ್ಧೋಧನ. ಸೊ ಅಂತಹ ಸಂದರ್ಭದಲ್ಲಿ ನೀರನ್ನ ಹಂಚ್ಕೊಳ್ಳುವ ವಿಷಯದಲ್ಲಿ ಚರ್ಚೆ ಆಗತ್ತೆ. ಅಲ್ಲೊಬ್ಬ ಇವರ ರಾಜ್ಯಕ್ಕೆ, ಶಕ್ಯ ರಾಜ್ಯಕ್ಕೆ ಸೇರಿದಂತ ದಂಡನಾಯಕ ಹೇಳ್ತಾನೆ, ಇಲ್ಲ ನಾವು ಈ ನೀರನ್ನ ಪಕ್ಕದ ರಾಜ್ಯಕ್ಕೆ ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದ್ರೆ ನಮ್ಗೆ ಬೇಕು ನೀರು, ಬೇಕಂದ್ರೆ ನೀರಿಗಾಗಿ ನಾವು ಯುದ್ಧನೆ ಮಾಡೋಣ ಅಂತ ಹೇಳ್ತಾರೆ. ಬುದ್ಧ ಇದ್ನಲ್ಲ, ಆಗಾಗ್ಲೇ ಬಹಳ ದೊಡ್ಡ ಕರುಣಾಮಯಿಯಾಗಿ ಆತ ಬೆಳೆದಿದ್ದ. ಆತ ಹೇಳ್ತಾನೆ, ಇಲ್ಲ ಇಲ್ಲ ಇದು ಅನ್ಯಾಯ, ನಾವು ಹೇಗೆ ಮನುಷ್ಯರೋ ಪಕ್ಕದ ರಾಜ್ಯದಲ್ಲಿ ಇರುವಂತವ್ರು ಕೂಡ ಮನುಷ್ಯರೇನೆ, ನೀರನ್ನ ಹಂಚ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡೋಣ ಅಂತಂದಾಗ, ಇಲ್ಲ ಇಲ್ಲ ನೀನು ಈ ರಾಜ್ಯಕ್ಕೆ ಸೇರಿದವನಾಗಿ ಹಂಚ್ಕೊಳ್ಳುವಂತ ವಿಷಯ ಮಾತಾಡ್ಕೊಡೋದು, ಸೊ ನೀನೇನಾದ್ರು ಹಾಗೆ ಮಾತಾಡಿದ್ರೆ ಅದು ದೇಶದ್ರೋಹವಾಗತ್ತೆ, ನಮ್ಮ ದೇಶಕ್ಕೆ ದ್ರೋಹ ಬಗದಂಗಾಗತ್ತೆ ಅಂತ ಹೇಳ್ತಾರೆ. ಬುದ್ಧ ಇಲ್ಲ ಇದು ಅನ್ಯಾಯದ ಕ್ರಮ, ನಾವು ನೀರಿನ ವಿಷಯದಲ್ಲಿ ಏಕಪಕ್ಷೀಯವಾಗಿ ನಾವು ನೀರು ಬಳಸ್ಕೋಬೇಕು, ಈ ಥರದನ್ನ ಮಾತಾಡೋದು ಸರಿ ಇಲ್ಲ ಅಂತ ಮಾತಾಡಿದಾಗ ಅವ್ರಿಗೊಂದು ಆಯ್ಕೆ ಕೊಡ್ತಾರೆ. ದಂಡನಾಯಕರು ಎಷ್ಟು ಪವರ್ಫುಲ್ ಆಗಿದ್ರು ಅಂದ್ರೆ ರಾಜನಷ್ಟೇ ಪವರ್ಫುಲ್ ಆಗಿದ್ರು. ಸೊ ದಂಡನಾಯಕ ಹೇಳ್ತಾನೆ, ಎರಡೇ ಆಯ್ಕೆ, ಒಂದು ನೀನು ಕ್ಷಮೆ ಕೋರಿ ನಾವೇನು ನಿರ್ಧಾರ ಮಾಡ್ತೇವೆ ಆ ನಿರ್ಧಾರಕ್ಕೆ ಬದ್ಧರಾಗಿ ಉಳಿಯೋದು, ಇಲ್ಲ ಅಂತಂದ್ರೆ ರಾಜ್ಯ ಬಿಟ್ಟು ಹೋಗೋದು. ಯಾವ್ದು ಆಯ್ಕೆ ಮಾಡ್ಕೊಳ್ಳಿ ಅಂತಂದಾಗ ಬುದ್ಧ ಇಲ್ಲ ಅನ್ಯಾಯದ ಕ್ರಮವನ್ನ ನಾನು ಸಮರ್ಥಿಸಿ ಇಲ್ಲಿ ಇರ್ಲಿಕ್ಕೆ ಬಯಸಲ್ಲ, ನಾನು ರಾಜ್ಯ ಬಿಟ್ಟು ಹೋಗ್ತೀನಿ ಅಂತ ರಾಜ್ಯ ಬಿಟ್ಟು ಹೋದ್ರು ಅಂತ ಹೇಳಿ ಅಂಬೇಡ್ಕರ್ ಆ ಪುಸ್ತಕದ ಬುದ್ಧ ಮತ್ತು ಅವನ ತಮ್ಮದಲ್ಲಿ ಅದನ್ನ ಹೇಳ್ತಾರೆ. ಈ ವಿಷಯವನ್ನು ಇಟ್ಕೊಂಡೇನೆ ಮಾನ ಜವರಯ್ಯ ಅಂತ ಹೇಳಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಒಬ್ರು ಪ್ರೊಫೆಸರ್ ಇದ್ರು, ಅವರೊಂದು ಪುಸ್ತಕ ಜಲ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಅಂದ್ರೆ ಅಂಬೇಡ್ಕರ್ನ ಓದಕ್ಕಾಗಿಲ್ಲ ಅಂತ ಅನ್ನುವಂಥವ್ರು ಆ ಒಂದು ಕಾದಂಬರಿನೇ ಇರಬೇಕು ಅನಿಸ್ತದ್ರು. ಇದನ್ನು ಕೂಡ ನೀವು ಓದ್ಕೋಬಹುದು. ಅಂದ್ರೆ ಜಲ ಕಾರಣಕ್ಕೇನೆ ಅವರ ಮನೆ ಬಿಟ್ಟಿದ್ದು ಅನ್ನುವಂಥದ್ದನ್ನ ನಾವು ಕಲಿತಿದ್ದೇನೆ ಅಂಬೇಡ್ಕರರ ಬರಹದಿಂದ ಅನ್ನುವಂಥದ್ದು. ಸೊ ಹೀಗೆ ಅಂಬೇಡ್ಕರರ ಬರಹಗಳು ನಾನಾ ವಿಷಯಗಳಲ್ಲಿ ನಮ್ಮ ಕಣ್ಣನ್ನ ತೆರೆಸಿದ್ದಾವೆ. ಬುದ್ಧನನ್ನ ನೋಡುವ ಕ್ರಮವನ್ನೂ ಕೂಡ ಸರಿಯಾಗಿ ಹೇಳ್ಕೊಟ್ಟಿದ್ದು ಅಂಬೇಡ್ಕರ್ನೇ ಅಂತ ನಾನಾದರೂ ಹೇಳಲಿಕ್ಕೆ ಬಯಸುತ್ತೇನೆ. ಅಂಬೇಡ್ಕರ್ದು ಒಂದು ಪುಸ್ತಕ ಇದೆ, ಪುಟ್ಟ ಪುಸ್ತಕ, ನೀವು ಯಾರು ಓದಿಲ್ಲ ಅಂತಾರೆ ಓದಿ, ಬುದ್ಧ ಆರ್ ಮಾರ್ಕ್ಸ್ ಅಂತ.
ಪುಟ್ಟ ಪುಸ್ತಕ, ನಾನು 30 ಪುಟ 40 ಪುಟದ ಒಳಗಡೆ ಇರುವಂತಹ ಪುಸ್ತಕ. ಅದು ಬಹಳ ಹಿಂದೆ ನಾನು ಅದು ಓದಿದ್ದೆ. ಆ ಪುಸ್ತಕದಲ್ಲಿ ಬುದ್ಧ ಕಾರ್ಲ್ ಮಾರ್ಕ್ಸ್ ಅಂತ ಬಹಳ ದೊಡ್ಡವರು ಅನ್ನೋದನ್ನ ಬಹಳ ಅದ್ಭುತವಾದ ರೀತಿಯಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಕಾರ್ಲ್ ಮಾರ್ಕ್ಸ್ ದೊಡ್ಡ ಕ್ರಾಂತಿಯನ್ನ ಮಾಡಿದಿಲ್ಲ ಅಂತಲ್ಲ, ಆದ್ರೆ ಕಾರ್ಲ್ ಮಾರ್ಕ್ಸ್ನ ಕ್ರಾಂತಿಗಿಂತ ಬುದ್ಧನ ಕ್ರಾಂತಿ ಇದೆಯಲ್ಲ ಬಹಳ ದೊಡ್ಡದು ಅನ್ನೋದನ್ನ ಆ ಪುಸ್ತಕದಲ್ಲಿ ಅವರು ಮನದಟ್ಟು ಮಾಡಿಕೊಟ್ಟಿದ್ದಾರೆ. ಅನೇಕರು ಅದನ್ನ ಒಪ್ಪದೇ ಇರಬಹುದು. ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಅಂತ ಇದೆಯಲ್ಲ, ಮೆಟೀರಿಯಲಿಸ್ಟಿಕ್ ಸೆನ್ಸ್ ಅಲ್ಲಿ ಒಂದು ಕ್ರಾಂತಿಯನ್ನ ತರಬೇಕು ಅಂತ ಬಯಸಿದ್ದು ಕಾರ್ಲ್ ಮಾರ್ಕ್ಸ್, ಹೌದಲ್ವಾ? ಆದ್ರೆ ಮೆಟೀರಿಯಲಿಸ್ಟಿಕ್ ಆಗಿ ನಾವೇನೇ ಕ್ರಾಂತಿ ಅಂತಂದ್ರೂ ಕೂಡ ಅದನ್ನು ಉಳಿಸ್ಕೊಳ್ಳೋದು ಬಹಳ ಕಷ್ಟ ಅನ್ನುವಂಥದ್ದು ಅಂಬೇಡ್ಕರ್ಗೆ ಅರ್ಥ ಆಗಿದ್ರಿಂದಾನೇ ಬುದ್ಧ ತನ್ನಲ್ಲ ಒಂದು ಕ್ರಾಂತಿ ಅಂದ್ರೆ ಅರ್ಥ ಆಗತ್ತಲ್ಲ. ಬುದ್ಧ ತಪಸ್ಸು ಮಾಡಿ ತಾನು ಕಂಡುಕೊಂಡಂತ ಸತ್ಯದಿಂದ ಒಂದು ಜಗತ್ತನ್ನ ಕಟ್ಟಲಿಕ್ಕೆ ಬಯಸಿದ್ರಲ್ಲ, ಅದು ಕ್ರಾಂತಿ ಮತ್ತು ಪ್ರತಿಕ್ರಾಂತಿ ಅನ್ನುವಂಥ ಪುಸ್ತಕವನ್ನು ಬರೆದಿರೋದು ಆ ಹಿನ್ನೆಲೆಯಲ್ಲಿ. ಯಾವುದು ಕ್ರಾಂತಿ? ಬುದ್ಧನ ತಂದಂತ ಸಮಾನತೆಯ ಕ್ರಾಂತಿ. ಎಲ್ಲರೂ ಕೂಡ ಈ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬನು ಕೂಡ ಸಮಾನ ಅನ್ನುವ ದೃಷ್ಟಿಯಲ್ಲಿ ಏನೋ ಒಂದು ರಾಜ್ಯ ಸ್ಥಾಪನೆ ಆಗುತ್ತೆ ಬುದ್ಧನ ನಂತರ. ಅಶೋಕನ ಕಾಲದಲ್ಲಿ ನೀವೆಲ್ಲ ಗಮನಿಸಿರ್ತೀರಿ, ಅಶೋಕನ ಕಾಲದಲ್ಲಿ ಇಡೀ ಭಾರತವೇ ಬುದ್ಧಮಯವಾಗಿತ್ತು ಅನ್ನುವಂಥದ್ದನ್ನು ನೋಡಿದಾಗ ಅದು ಕ್ರಾಂತಿ ಅಂತ ಅಂಬೇಡ್ಕರ್ ಭಾವಿಸಿ, ಪ್ರತಿಕ್ರಾಂತಿ ಯಾವುದು ಅಂತಂದ್ರೆ ಈ ಬುದ್ಧರ ಆಶಯಗಳಿಗೆ ತದ್ವಿರುದ್ಧವಾಗಿರುವಂತಹ ವ್ಯವಸ್ಥೆ ಬರುತ್ತಲ್ಲ. ಬರೆದಂತ ಮನುಸ್ಮೃತಿ ಇದೆಯಲ್ಲ, ಅಷ್ಟು ಎಷ್ಟು ಭಯಾನಕವಾಗಿರುವಂತಹ ಮಾನವ ದ್ರೋಹಿ ಕೃತಿ ಅದು ಅನ್ನೋದನ್ನ ನೀವು ಕ್ರಾಂತಿ ಪ್ರತಿಕ್ರಾಂತಿ ಕೃತಿಯನ್ನ ಓದಿದ್ರಷ್ಟೇ ಅರ್ಥ ಆಗುತ್ತೆ. ಅಂಬೇಡ್ಕರರು ಇಡೀ ಮನುಸ್ಮೃತಿಯನ್ನ ಹರಿದು ಕೊಡ್ಬಿಟ್ಟಿದ್ದಾರೆ. 106 ಅದರಲ್ಲಿರ್ತಕ್ಕಂಥ ವಿಷಯಗಳನ್ನ ಹೆಕ್ಕಿ ಅದನ್ನ ಪ್ರೆಸೆಂಟ್ ಮಾಡಿದ್ದಾರೆ. ಎಷ್ಟು ಭಯಾನಕವಾದಂತಹ ವ್ಯವಸ್ಥೆಯನ್ನ ಅದು ಸ್ಥಾಪನೆ ಮಾಡಿದೆ ಅಂತಂದ್ರೆ, JGN ಸಾರು ಮತ್ತೆ ನಮ್ಮ ಸಾರೆಲ್ಲ ಮಾತಾಡ್ತಾ ಇದ್ರು, ಇವತ್ತಿಗೂ ಕೂಡ ಆಗ ಒಂದು 150-200 ಕ್ರಿಸ್ತಪೂರ್ವ ಆ ಸುಮಾರಿನಲ್ಲಿ ಸ್ಥಾಪನೆಯಾದಂತಹ ಮನುಸ್ಮೃತಿಯ ವ್ಯವಸ್ಥೆ ಇದೆಯಲ್ಲ, ಅದರಿಂದ ನಾವು ಇವತ್ತು ಕೂಡ ಬಿಡಿಸ್ಕೊಳ್ಳೋಕ್ಕಾಗಿಲ್ಲ. ಎಷ್ಟು ಮಟ್ಟಿಗೆ ಅಂತಂದ್ರೆ, ನಾನು ನಮ್ಮ ಮುಳಬಾಗಿಲು ತಾಲೂಕಿನ ಒಬ್ಬ ಮೇಸ್ಟರ್ನ ಮೀಟ್ ಮಾಡಿದ್ದೆ, ಒಂದು ಹೈಸ್ಕೂಲ್ನ ಹೆಡ್ ಮಾಸ್ಟರ್. ಆತನ ನಾನು ರಿಕ್ವೆಸ್ಟ್ ಮಾಡಿದೆ, ಏನು ಅಂತಂದ್ರೆ, ಸರ್ ಈ ಥರ ನಾವು ಹಳ್ಳಿಗಳಿಗೆ ಹೋಗಿ ಆ ಊರಿನ ನಮ್ಮಂತೆ ಇರ್ತಕ್ಕಂಥ ದಲಿತರನ್ನ ಸವರ್ಣೀರು ಅಂತ ಹೇಳ್ಕೊಳ್ತೀವಲ್ಲ, ಅವರ್ನೀರು ಯಾರು ಇಲ್ಲ, ನಾವೀಗ ಭ್ರಮಿಸ್ಬಿಟ್ಟಿದ್ದೇವಲ್ಲ, ಆ ಥರ ದಲಿತರನ್ನ ಈಗ ನೀವು ಬೇರೆ ಜಾತಿಯವರು ಒಕ್ಕಲಿಗರು ಕುರುಬರು ಏನಾಗಿರ್ತೀರೋ ನಿಮ್ಮ ಮನೆಗೆ ಒಳಗಡೆ ಕರೆಯುವಂತ ಸಣ್ಣ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ನೀವು ಒಕ್ಕಲಿಗರು ಕಾಫಿ ಕೊಡುವಂತ ಸಣ್ಣ ಕಾರ್ಯಕ್ರಮ ಇದು ಮಾಡಿ ಅಂತ. ಅವರು ನನಗೆ ಬಹಳ ವರ್ಷಗಳಿಂದ ಆಪ್ತರು, ಮತ್ತೆ ನಮ್ಮ ಬಗ್ಗೆ ಬಹಳ ಅಭಿಮಾನದಿಂದ ಅಲ್ಲೆಲ್ಲಿ ಹೇಳ್ಕೊಂಡಿದ್ದನ್ನ ಕೇಳಿದ್ದೆ. ಯಾವಾಗ ಈ ವಿಷಯವನ್ನು ಹೇಳಿದ್ನೋ ಆಗ ತಕ್ಷಣಕ್ಕೆ ಅವರು ಇಲ್ಲ ಅಂತ ಹೇಳಕ್ಕಾಗದೆ, ಆಯ್ತು ಸರ್ ಕರ್ಕೊಂಡು ಬನ್ನಿ ಸರ್ ಅಂತ ಅಂದ್ರು. ನಾವು ನಾಳೆ ಅಂತ ಯಾವುದನ್ನು ಇಡಲ್ಲ, ನನಗೆ ಇವತ್ತು ಅನ್ನೋದು ಬಹಳ ದೊಡ್ಡದು ಅಂತ ಅನಿಸಿರೋದ್ರಿಂದ ಇವತ್ತೇ ಬಂತೀನಿ, ಸಂಜೆ ನಾನೇ ನೀವೇನು ಅರೇಂಜ್ಮೆಂಟ್ ಮಾಡ್ಕೋಬೇಕು, 4 ಜನಕ್ಕೆ ಕಾಫಿ ಕೊಡಿ, ಒಂದು 10-15 ರೂಪಾಯಿ ಖರ್ಚಿನ ಒಂದು ವಿಷಯ ಇದು, ಕರ್ಕೊಂಡು ಬರ್ತೀನಿ ಅಂತಂದ್ರೆ ಆಯ್ತು ಅಂತಂದ್ರು. ಸಂಜೆ 5 ಗಂಟೆ ಸುಮಾರು ನಾನು ಕಾಲೇಜ್ ಮುಗಿಸ್ಕೊಂಡು ಇಲ್ಲಿಂದ ಹೋಗ್ಬೇಕಾದ್ರೆ ಅವ್ರ ಊರಿಗೆ ಹೋದೆ. ನೀವು ನಂಬ್ತಿರೋಲ್ಲ, ನಾನು ಹೇಳಿದ್ದೆ, ಯಾಕಂದ್ರೆ ಅನೇಕರಿಗೆ ಗೊತ್ತಿಲ್ಲ ಅನ್ನೋ ಕಾರಣ ಕೇಳಬೇಕಿದನ್ನ. ಅಂಬೇಡ್ಕರ್ ಆಶಯಗಳು ಎಲ್ಲಿಗೆ ಬಂದು ನಿಂತಿದ್ದಾವೆ, ಅಥವಾ ಅಂಬೇಡ್ಕರ್ ಯಾಕೆ ಅಷ್ಟು ಸಿಟ್ಟುಕೊಂಡಿದ್ರು ಅನ್ನೋದು ನಿಮ್ಗೆ ಅರ್ಥ ಆಗ್ಬೇಕಲ್ಲ. ಅನೇಕ ತಿಪ್ಪೆ ಸಾರಿಸೋ ಥರ ಮಾತಾಡೋದನ್ನ ಹೇಳಿ ನಾನು ನಿಮ್ಗೆ ಹೇಳ್ತಾ ಇರೋದು. ಅವ್ರ ಮನೆ ಬಾಗಿಲು ಎಂಟ್ರಿ ಆಗಿದ್ದೀನಿ, 4 ಜನ ನನ್ನ ಜೊತೆ ಕರ್ಕೊಂಡು ಹೋಗಿದ್ದೀನಿ. ಸಾಕ್ಷಿಯಾಗಿ ಯಾರೋ ಇನ್ನೊಂದು ಹುಡುಗ ಇದ್ದ, ಆತ್ಮ ಇದ್ದ ನಮ್ಮ ಜೊತೆ ಇದ್ದ, ಆತ ಕಿರಿಚ್ತಾ ಇದ್ದಾನೆ. ಏನೋ ಬನ್ನಿ ಅಂದ ತಕ್ಷಣ ಕರ್ಕೊಂಡು ಬಂದ್ಬಿಡೋದು, ನೀವು ಹೆಂಗ್ ಬಿಟ್ಕೊಳಕ ಸಾಧ್ಯ ಇದೆ? ಕಿರಿಚೋದು ನೋಡ್ಬಿಟ್ಟು ನಾನು ಹೆದರ್ಬಿಟ್ಟೆ, ಅಲ್ಲಪ್ಪ ಒಬ್ಬ ಮೇಷ್ಟ್ರು 30 ವರ್ಷ ಪಾಠ ಮಾಡಿರುವಂಥ ಮೇಷ್ಟ್ರು ಈ ರೀತಿ ನಡ್ಕೊಳ್ತಾರಲ್ಲ ಅಂತೇಳಿ. ಅದು ಮಾತು ಕೊಟ್ಟಿದ್ದ ಕರ್ಕೊಂಡು ಬನ್ನಿ ಅಂತ. ಸೊ ಆಯ್ತು ಬಿಡಿ ಅಂತೇಳಿ ನಾನು ವಾಪಸ್ ಹೋಗುವಾಗ ನೀವು ಬನ್ನಿ ಅಂದ. ನಾನು ಯಾಕ್ರಿ ಬರಬೇಕು? ನಾನು ಬರೋದಲ್ಲ, ನಿಮ್ಮ ಮನೆ ಹತ್ರ ಬಂದವ್ರನ್ನ ಒಳಗಡೆ ಕರ್ಕೊಳ್ಳೋಕೆ ನೀವು ರೆಡಿ ಇಲ್ಲ ಅಂದರೆ ನಾನು ಯಾಕೆ ಬರಬೇಕು ಅಂತೇಳಿ ನಾನು ನಮ್ಮ ಮನೆ ಬಹಿಷ್ಕಾರ ಮಾಡಿ ಹೋದೆ. ಇದು ವಾಸ್ತವಗಳು. ಇವತ್ತಿನ ಭಾರತ ಅನೇಕರು ಹೇಳ್ತಾರಲ್ಲ, ಹಳ್ಳಿಗಳು ಬದಲಾಗೋಗಿದೆ, ಎಲ್ಲೂ ಅಸ್ಪೃಶ್ಯತೆ ಹೇಳಿ ನೀವೇ ಹುಡುಕ್ತಾ ಇದ್ದೀರಿ, ನೀವೇ ಜಾತಿಯನ್ನ ಹುಟ್ಟಾಕ್ತಾ ಇದ್ದೀರಿ ಅಂತಂದ್ರಲ್ಲ. ಈ ಥರ ಎಷ್ಟು ಮನೆ ಬೇಕು? ಕೋಲಾರ ಪಕ್ಕದಲ್ಲೇ ಇರುವಂಥ 1 ಕಿಲೋಮೀಟರ್ ದೂರದಲ್ಲಿರುವಂಥ ಹಳ್ಳಿಯ ಜನರಿಗೂ ಕೂಡ ಇನ್ನೊಬ್ಬರ ಮನೆ ಒಳಗಡೆ ಹೋಗೋಕ್ಕಾಗಿಲ್ಲ, ದೇವಸ್ಥಾನಗಳಿಗೆ ಪ್ರವೇಶ ಇಲ್ಲ. ಕೋಲಾರ ಪಕ್ಕದಲ್ಲಿ ಇದೆಯಲ್ಲ, ಈಗ ಕೋಲಾರ ಬಿಟ್ಬಿಡಿ, ಕೋಲಾರ ಪಕ್ಕದಲ್ಲಿ ಇರುವಂಥ ಯಾವ ಹಳ್ಳಿನಲ್ಲಿ ಆ ಊರಿನ ದಲಿತರು ದೇವಸ್ಥಾನ ಒಳಗಡೆ ಹೋಗ್ತಾರೆ ಹೇಳಿ ನೋಡೋಣ. ಒಂದು ಹಳ್ಳಿ ಹೆಸರು ಹೇಳಿ ನೋಡೋಣ. ಇಷ್ಟು ಜನ ಇದ್ದೀರಲ್ಲ, ನೀವೆಲ್ಲ ಇದರಲ್ಲಿ ಜೀವಂತವಾಗಿ
ನೋಡಿರುವಂತವ್ರಲ್ವಾ, ಕರೆಕ್ಟ್ ಅಲ್ಲ? ನಾನೇನೋ ಎಲ್ಲೋ ಯಾವುದೋ ಬೇರೆ ಯಾವುದೋ ಒಂದು ಜಿಲ್ಲೆಗೆ ಹೋಗ್ಬಿಟ್ಟು ಮಾತಾಡೋದು ಬೇರೆ ಅಲ್ವಾ. ಈ ಜಿಲ್ಲೆಯಲ್ಲಿ ಇರ್ತೀನಿ, ನೀವೆಲ್ಲ ಇದ್ದೀರಲ್ಲ, ನಿಮ್ಮ ಹಳ್ಳಿನಲ್ಲಿ ಎಷ್ಟು ದೇವಸ್ಥಾನಗಳಿಗೆ ನಿಮ್ಮೂರಿನ ದಲಿತರು ಒಳಗಡೆ ಆರಾಮಾಗಿ ಎಲ್ಲರೂ ಬರುವಾಗ ಬಂದಿದ್ದಾರೆ? ಸಾಧ್ಯ ಇಲ್ಲ. ನಿಮ್ಮೂರಿನ ಒಕ್ಕಲಿಗರ ಮನೆಗೆ, ಬ್ರಾಹ್ಮಣರ ಮನೆಗೆ, ಬಣಿಜಿಗರ ಮನೆಗೆ, ಬೋವಿಗಳ ಮನೆಗೆ, ಬೋವಿ ಎಸ್ಸಿನಲ್ಲೇ ಬರುತ್ತದೆ, ಬೋವಿಗಳ ಮನೆಗೆ ನಿಮ್ಮೂರಿನ ದಲಿತರು ಇಲ್ಲ ಸರ್ ನಮ್ಮೂರಲ್ಲಿ ಆರಾಮಾಗಿ ಯಾವುದೇ ಭೇದ ಇಲ್ಲ, ತಾರತಮ್ಯ ಇಲ್ಲ, ಬರ್ತಾರೆ ಅನ್ನುವಂಥದ್ದು 4 ಜನ ಕೈ ಎತ್ತಿ ನೋಡೋಣ. ನಾನು ಓಪನ್ ಚಾಲೆಂಜ್ ಇದೆ, ಯಾಕೆಂದ್ರೆ ಕೆಲವರಿಗೆ ಇಲ್ಲಿ ಗೊತ್ತಿಲ್ಲದಿರೋರು ಇರ್ಬೋದು ಅನ್ನೋ ಕಾರಣ ಕೇಳ್ತಾ ಇದ್ದೀನಿ. 4 ಜನ ಎತ್ತಿ, ಯಾಕೆತ್ತಿಲ್ಲ ಕೈ? ಇದು ವಾಸ್ತವ. ಅವ್ರನ್ನ ಬಿಟ್ಟಾಕಣ. ಈಗ ನಿಮ್ಗೆ ಡೈರೆಕ್ಟ್ ಪ್ರಶ್ನೆ, ನಾಳೆ ನಾನು ನಿಮ್ಮ ಹಳ್ಳಿಗೆ ಬಂದ್ರೆ, ನಿಮ್ಮ ಮನೆಗೆ ಬಂದ್ರೆ, ಇಲ್ಲಿ 50% ಬೇರೆ ಕ್ಯಾಸ್ಟ್ ಇರ್ತೀರಿ, ನನಗೆ ಗೊತ್ತಿದೆ, ಜನರಲ್ ಕ್ಯಾಸ್ಟ್ ಇರ್ತೀರಿ. ನಿಮ್ಮ ಮನೆಗೆ ನಾನು ನಿಮ್ಮ ಊರಿನ ಇವನಾರು ಕರ್ಕೊಂಡು ಬಂದ್ರೆ ಎಷ್ಟು ಜನ ಯಾವುದೇ ಹಿಂಜರಿಕೆ ಇಲ್ಲದೆ, ಹೆದರಿಕೆ ಇಲ್ಲದೆ, ಭಯ ಇಲ್ಲದೇನೆ ನಮ್ಮ ಮನೆ ಒಳಗಡೆ ನಾನು ಒಂದು ಕಾಫಿ ಕೊಡೋದಕ್ಕೆ ಒಳಗಡೆ ಕರೆದು ಪ್ರೀತಿಯಿಂದ ಎಲ್ಲರನ್ನ ಹೇಗೆ ಕರೀತೀನಿ ನಂಗೆ ಒಳಗಡೆ ಕರೆದು ಕಾಫಿ ಕೊಡೋಕೆ ರೆಡಿ ಇದ್ದೀನಿ ಅನ್ನುವಂಥವ್ರು ಎಷ್ಟು ಜನ ಇದೆ? ಕೈ ಎತ್ತಿ. ಸೂಪರ್ ಸೂಪರ್. ಒಂದು ಫೋಟೋ ತಗೊಳಪ್ಪ. ಎಲ್ಲ ಕೈ ಕೆಳಗಡೆ ಹೋಗ್ತಾ ಇದೆ. ರೈಟ್, ಸೂಪರ್. ಸೊ ಇದು ವೆರಿ ಗುಡ್, ವೆರಿ ಗುಡ್. ಖಂಡಿತ ಸರ್, ನಂಗೆ ಬಹಳ ಸಂತೋಷ ಆಯಿತು. ನೀವು ಕೈ ಎದ್ದವರು ಆ ಮೇಷ್ತರ ಆಗಬಾರ್ದು. ಅರ್ಥ ಆಯ್ತಾ ನಿಮ್ಗೆ? ನೀವು ಕೈ ಎತ್ತಿದವರು ಆ ಮೇಷ್ತರ ಆಗಬಾರ್ದು ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಖಂಡಿತ. ಸೊ ಈ ಥರದ್ದೇನಾದರೂ ಆಗ್ಬಿಟ್ರೆ ಅದ್ಭುತ. ನಾವಿಲ್ಲಿ ಬಂದಿದ್ದಕ್ಕೆ, ಇಲ್ಲಿ ಮಾತಾಡ್ತಾ ಇರೋದಕ್ಕೆ ದೊಡ್ಡ ಗೌರವ. ಮತ್ತು ಅಂಬೇಡ್ಕರ್ ಜಯಂತಿಯನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇರೋದು ಕೂಡ ನಿಜವಾಗೂ ಬಹಳ ದೊಡ್ಡ ಫಲ ತಂದಂಗೆ ಇರಲಿ. ಅವ್ರದ್ದೊಂದು ಪುಸ್ತಕ ಇದೆ, ಬಾಬಾ ಸಾಹೇಬ್ರದ್ದು, ಅನಿಹಿಲೇಷನ್ ಆಫ್ ಕ್ಯಾಸ್ಟ್ ಅಂತ. ಯಾರಾದ್ರೂ ಓದಿದ್ದೀರಾ? ಯಾರು ಓದಿದ್ದೀರಾ? ಓದಬೇಕು. ಲಾ ಸ್ಟೂಡೆಂಟ್ಸು ಅಟ್ಲೀಸ್ಟ್ ಕೇಳಬೇಕು. ಯಾಕೆಂದ್ರೆ ಪ್ರಪಂಚವನ್ನ ಅತ್ಯಂತ ಪ್ರಭಾವಿಸಿದಂತಹ ಪುಸ್ತಕಗಳ ಪಟ್ಟಿ ನೀವು ಮಾಡಿದ್ರೆ ಇದು ಒಂದು ಖಂಡಿತವಾಗಿ ಲಿಸ್ಟ್ ಅಲ್ಲಿ ಇರುತ್ತೆ. ಅನಿಹಿಲೇಷನ್ ಆಫ್ ಕ್ಯಾಸ್ಟ್ ಅನ್ನುವಂಥದ್ದು, ಜಾತಿ ವಿನಾಶ ಅನ್ನುವಂಥ ಪುಸ್ತಕ ಏನಿದೆ, ಪ್ರಪಂಚದ ಅದ್ಭುತ ಪುಸ್ತಕಗಳು ಅಂತ ನೀವೇನಾದ್ರು 1, 2, 3, 4 ಅಂತ ಪಟ್ಟಿ ಮಾಡಿದ್ರೆ ಆ ಪಟ್ಟಿಯ ಒಂದು 10-15 ಪುಸ್ತಕಗಳ ಪಟ್ಟಿನಲ್ಲಿ ನಿಲ್ಲುವಂತ ಪುಸ್ತಕ ಇದೆ. ಯಾವುದು? ಅನಿಹಿಲೇಷನ್ ಆಫ್ ಕ್ಯಾಸ್ಟ್ ಅಂತ. ಇತ್ತೀಚೆಗೆ ಅರುಂಧತಿ ರಾಯ್ ಬೇರೆ ಗೊತ್ತಲ್ಲ? ಅರುಣಾ ರಾಯ್ ಗೊತ್ತಲ್ವಾ? ರಾಜಸ್ಥಾನದಲ್ಲಿ ಟ್ರೈಬಲ್ಸ್ ಜೊತೆ ಕೆಲಸ ಮಾಡ್ತಾ ಇರುವಂತ ನಿವೃತ್ತ ಅಲ್ಲ, ರಿಟೈರ್ಮೆಂಟ್ ತಗೊಂಡಿರ್ತಾರೆ IAS ಆಫೀಸರ್ ಅವರಲ್ಲ. ಇನ್ನೊಬ್ಬರು ಅರುಂಧತಿ ರಾಯ್ ಅಂತ ಹೇಳಿ ಒಬ್ಬರು ಕೇರಳ ಮೂಲದ ಒಬ್ಬ ಲೇಡಿ. ಅವರು ಅದ್ಭುತವಾಗಿರುವಂತಹ ಮುನ್ನುಡಿ ಜೊತೆ ಈ ಪುಸ್ತಕವನ್ನ ಪ್ರೆಸೆಂಟ್ ಮಾಡಿದ್ದಾರೆ. ಅದ್ಭುತವಾದಂತಹ ಮುನ್ನುಡಿ ಕೂಡ ಅದಕ್ಕೆ ಬರೆದಿದ್ದಾರೆ. ಈ ಪುಸ್ತಕದಲ್ಲಿ ಅಂಬೇಡ್ಕರ್ ಅವರು ಅನೇಕ ವಿಷಯಗಳನ್ನ ಮಾತಾಡಿದ್ದಾರೆ. ಒಂದು ವಿಷಯ, ಅದು ಮಹಿಳೆಯರಿಗೆ ಸಂಬಂಧಪಟ್ಟಿದ್ದು ಅಂತ ನಾನು ಒಂದನ್ನು ಪ್ರಸ್ತಾಪ ಮಾಡಿ ಹೇಳ್ತೇನೆ. ಅದರಲ್ಲಿ ಮತ್ತೆ 1-2-3 ಪುಸ್ತಕಗಳು ಪದೇ ಪದೇ ಪ್ರಸ್ತಾಪ ಆಗುವಂಥದ್ದು. ಮಹಿಳೆಯರ ಇವತ್ತಿನ ಸ್ಥಿತಿಯನ್ನ ನೀವು ನೋಡಿದ್ದೀರಿ. 100 ವರ್ಷಗಳ ಹಿಂದೆ ಅವರ ಸ್ಥಿತಿ ಹೇಗಿತ್ತು ಅಂತ ನೀವು ಕಲ್ಪಿಸ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಇಲ್ಲ. ಇವತ್ತು ಕೂಡ ಏನು ಎಲ್ಲ ಬದಲಾಗೋಗಿದ್ದು ನಾನು ಹೇಳಲ್ಲ. ಯಾಕೆಂತಂದ್ರೆ ನಾನು ಹಳ್ಳಿಗಳಿಗೆ ಹೋಗಿ ನೋಡ್ತಾ ಇರ್ತೀನಿ. ಗಂಡ ಸತ್ತೋಗಿ 20 ವರ್ಷದ ಹುಡುಗಿಗೆ ಗಂಡ ಸತ್ತೋಗಿ 30-40 ವರ್ಷ ಆದ್ರೂ ಕೂಡ ಇಡೀ ಜೀವನ ಅಂದ್ರೆ ಅವಳು 100 ವರ್ಷ ಬದುಕ್ತಾರೆ ಅಂತ ಅಂದ್ಕೊಳ್ಳಿ. ಗಂಡ ಸತ್ತೋಗಿದ್ದು 20ನೇ ವರ್ಷದಲ್ಲಿ ಅಂತ 80 ವರ್ಷ ಏಕಾಂಗಿಯಾಗಿ ಬದುಕ್ಬೇಕು. ಇವತ್ತು ಕೂಡ ಎಲ್ಲೋ ನಗರಗಳಲ್ಲಿ ಅಲ್ಲೊಂದು ಮದುವೆ ಆಗೋದನ್ನ ಬಿಟ್ರೆ ಇವತ್ತು ಕೂಡ ನಾನು ವಾಸ್ತವ ನೆಲೆಯಲ್ಲಿ ಮಾತಾಡ್ತಾ ಇದ್ದೆ, ನಾನು ಕಣ್ಣಾರೆ ನೋಡಿ ಹೇಳ್ತಾ ಇರೋದು. ಅಲ್ಲೊಂದು ಮದುವೆಗಳು ಬಿಟ್ರೆ ವಾಸ್ತವದಲ್ಲಿ ಇವತ್ತು ಕೂಡ ಹೆಣ್ಣು ಮಕ್ಕಳಿಗೆ ಮತ್ತೆ ಮದುವೆ ಆಗುವಂತಹ ಅವಕಾಶ ಇಲ್ಲ. ಅದು 1 ಮಗು 2 ಮಗು ಆಗಿದ್ರೆ ಮುಗ್ದೇ ಹೋದ ಕತೆ. ಮಗು ಆಗದೆ ಇದ್ರೆ ಏನೋ ಅಲ್ಲೊಂದು ಚಾನ್ಸಸ್ ಇರ್ಬೋದೇನೋ. ಯಾಕಂದ್ರೆ ಗಂಡಸರಿಗೆ ಅಹಂಕಾರ ಬಹಳ ಇದೆ. ಏನು ಅಹಂಕಾರ ಅಂತಂದ್ರೆ, ಒಂದು ಮದುವೆ ಆಗಿರುವಂತ ಹುಡುಗಿಯನ್ನ ಮದುವೆ ಆಗಬಾರ್ದು ಅನ್ನುವಂತ ಒಂದು ಪುರುಷ ಏನದು ಶ್ರೇಷ್ಠತೆಯ ವ್ಯಸನ ಇದೆಯಲ್ಲ, ರೋಗ ಅದು ತುಂಬಾ ದಟ್ಟವಾಗಿರುವಂಥದ್ದು. 2ನೇ ಮಗು ಆಗೋಗಿದೆ ಅಂದ್ರೆ ಮುಗಿದೇ ಹೋಯ್ತು, ಸಾಧ್ಯನೇ ಇಲ್ಲ ಮದುವೆ ಆಗಕ್ಕೆ ಅನ್ನುವಂಥ ರೀತಿಯ ಅದು ಇವತ್ತೇ ಹೆಂಗಿದೆ ಅಂತಂದ್ರೆ 100 ವರ್ಷಗಳ ಹಿಂದೆ ಅಂಬೇಡ್ಕರ್ ಕಾಲಕ್ಕೆ ಅಥವಾ ಆ ಕಾಲಕ್ಕೆ ಇಂತ ಮೊದಲು ನೀವೆಲ್ಲ ಜ್ಯೋತಿಬಾ ಫುಲೆ ಎಲ್ಲ ಕೇಳಿದಿರಿ. ಅಂಬೇಡ್ಕರ್ ಮೇಲೆ ಅನೇಕ ಪ್ರಭಾವ ಆಗಿತ್ತು. ಅದ್ರ ಬಹಳ ಮುಖ್ಯವಾದಂತಹ ಪ್ರಭಾವವನ್ನು ಬೀರಿದವರು ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾ ಫುಲೆ ಅವರು. ನೀವು ನೋಡಿರ್ತೀವಿ, ಅದ್ಭುತವಾದ ಕೆಲಸಗಳನ್ನ ಮಾಡಿದ್ದಾರೆ. ಜ್ಯೋತಿಬಾ ಫುಲೆ ಒಂದು ಪುಸ್ತಕ ಇದೆ, ಯಾವುದು ಜ್ಯೋತಿಬಾ ಫುಲೆ, ಅದು ಬಹಳ ಫೇಮಸ್ ಆಗಿರುವಂತಹ ಪುಸ್ತಕ ಗುಲಾಮಗಿರಿ ಅಂತ. ಗುಲಾಮಗಿರಿ ಅನ್ನುವಂಥ ಒಂದು ಪುಸ್ತಕ ಇದೆ, ನೀವು ದಯವಿಟ್ಟು ಓದಿ. ಅಂಬೇಡ್ಕರ್ರನ್ನ ಪ್ರಭಾವಿಸಿದ ಕೆಲವೇ ಪುಸ್ತಕಗಳಲ್ಲಿ ಅಥವಾ ವ್ಯಕ್ತಿಗಳಲ್ಲಿ ಆ ಪುಸ್ತಕ ಮತ್ತು ಆ ವ್ಯಕ್ತಿ
ಆ ಪುಸ್ತಕ ಯಾವುದು? ಗುಲಾಮಗಿರಿ. ವ್ಯಕ್ತಿ ಯಾರು? ಜ್ಯೋತಿಬಾ ಫುಲೆ. ಆ ಗುಲಾಮಗಿರಿ ಅಂದ್ರೆ ಯಾವುದು? ನಾವು ಈ ತಾರತಮ್ಯದ ವ್ಯವಸ್ಥೆಯನ್ನ ಒಪ್ಪಿಕೊಂಡು ಗುಲಾಮಗಿರಿ ಮಾಡ್ತಾ ಇದೀವಲ್ಲ, ಪ್ರಶ್ನೆ ಮಾಡ್ತಾ ಇಲ್ವಲ್ಲ. ಅಂಬೇಡ್ಕರ್ ಬರೋ ತನಕ ಈ ಜಾತಿಯನ್ನ ತೀವ್ರವಾಗಿ ಖಂಡಿಸಿದವ್ರು ಯಾರು ಇಲ್ಲ. ಇದಾರ ಯಾರಾದ್ರೂ? ಇಲ್ಲ. ಅಂಬೇಡ್ಕರ್ ಮೊದಲು ಯಾರಾದ್ರೂ ಖಂಡಿಸಿದ್ರೆ, ತಿದ್ದಕ್ಕೆ ಪ್ರಯತ್ನ ಮಾಡಿದ್ರೆ ಅದು ಜ್ಯೋತಿಬಾ ಫುಲೆ ಮತ್ತು ಅವರ ಪತ್ನಿ ಸಾವಿತ್ರಿಬಾ ಫುಲೆ. ಸಾವಿತ್ರಿಬಾ ಫುಲೆ ಅವರ ತ್ಯಾಗ ನೀವು ಹೆಣ್ಮಕ್ಳು ಅದರಲ್ಲೂ ವಿಶೇಷವಾಗಿ ನೆನೆಸ್ಕೊಳ್ಳೇಬೇಕು. ಮೊದಲ ಬಾರಿಗೆ ಈ ದೇಶದಲ್ಲಿ ಹೆಣ್ಮಕ್ಳಿಗಾಗಿ ಶಾಲೆ ತೆರೆದಿದ್ದು ಅಂತಂದ್ರೆ ಸಾವಿತ್ರಿಬಾ ಫುಲೆನೆ ಅಲ್ವಾ? ಅಂತವರು ಇವರಿಗೆ ಪ್ರೇರಕ ಶಕ್ತಿಯಾಗಿದ್ರು. ಇನ್ನೊಬ್ರು ಕಬೀರ್, ಇವರು ಕಬೀರ್ ಮಾರ್ಗಿಗಳು. ಯಾರು? ಅಂಬೇಡ್ಕರ್ ಅವರು, ಅಂಬೇಡ್ಕರ್ ತಂದೆ. ಕಬೀರ್ ಪಂಥ ಅಂತ ಒಂದಿದೆ. ಕಬೀರನ್ನು ನಡೆದ ದಾರಿಯಲ್ಲಿ ಸಾಗುವ ಜನಾಂಗ ಇದೆಲ್ಲ ಒಂದು ಗುಂಪು, ಅದೆಲ್ಲ ಜಾತಿ ಮೀರಿದ್ದದು. ಕಬೀರ್ಗೂ ಮತ್ತು ಅಂಬೇಡ್ಕರ್ಗೆ ಏನು ಜಾತಿಯಲ್ಲಿ ಒಂದು ಸಂಬಂಧ ಇಲ್ಲ, ಆದ್ರೆ ವಿಚಾರದಲ್ಲಿ ಸಂಬಂಧ ಇದೆ. ಹಾಗಾಗಿ ಕಬೀರ್ ಪಂಥಿಗಳಾಗಿದ್ರು ಇವರು ಅನ್ನುವಂಥ. ಕಬೀರ್ ಕೂಡ ಇವ್ರ ಮೇಲೆ ಪ್ರೇರಣೆಯನ್ನ ಬೀರಿದ್ರು ಅಂತ ನಾನು ಮಹಿಳೆಯರಿಗೆ ಸಂಬಂಧಪಟ್ಟಂಗೆ ಹೇಳ್ಬೇಕು ಅಂತಂದಲ್ಲ. ಸೊ ಹಿಂದೆ ಹೇಗಿತ್ತು ಅಂತಂದ್ರೆ, ಗಂಡ ಸತ್ತೋಗ್ಬಿಟ್ರೆ ಸತಿಯನ್ನ ಆಚರಣೆ ಮಾಡಬೇಕಾದಂತ ಅನಿವಾರ್ಯತೆ ಮಹಿಳೆಯರಿಗಿತ್ತು. ಎಲ್ಲಿವರೆಗೂ ಯಾವುದೋ ಒಂದು ಕಾಲದಲ್ಲಿ ಇತ್ತು ಬಿಡಿ ಸರ್, ನೀವು ಅದನ್ನ ಯಾಕೆ ಹೇಳೋದು ಅಂತ ಹೇಳಂಗಿಲ್ಲ. ಅದು 19ನೇ ಶತಮಾನ 20ನೇ ಶತಮಾನದ ಆರಂಭದವರೆಗೂ ಅಲ್ಲಲ್ಲಿ ನಡೀತಾನೆ ಇತ್ತು. ನನಗೆ ಅದು ಈ ಸತಿಯನ್ನು ಯಾಕೆ ಮಾಡ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ಏನೋ ಒಂದು ಪದ್ಧತಿ ಅಂತ ನಾವು ಸಮರ್ಥಿಸ್ಕೊಂಡ್ಬೋದು. ಅದು ಅಂಬೇಡ್ಕರ್ ಅದಕ್ಕೆ ಅದ್ಭುತವಾಗಿಂತ ಒಂದು ಡೆಫಿನೇಷನ್ ಅಥವಾ ಒಂದು ವಿವರಣೆ ಕೊಟ್ಟಿದ್ದಾರೆ. ಯಾಕೆ ಸತಿಯನ್ನ ತಂದ್ರು ಅಂತಂದ್ರೆ, ಟು ಡಿಸ್ಪೋಸ್ ಎಕ್ಸೆಸ್ ವುಮೆನ್ ಅಂತ. ಎಕ್ಸೆಸ್ ವುಮೆನ್ ಯಾರು? ಗಂಡ ಸತ್ತೋಗ್ಬಿಟ್ರೆ ಅವಳು ಎಕ್ಸೆಸ್ ಆಗೋಗ್ತಾಳೆ ಅಂತ. ಎಕ್ಸೆಸ್ ವುಮೆನ್ ಅನ್ನ ಡಿಸ್ಪೋಸ್ ಮಾಡೋದು ಹೇಗೆ? ಡಿಸ್ಪೋಸ್ ಅಂದ್ರೆ ಏನು? ಡಿಸ್ಪೋಸಲ್ ಅಂತ ಕೇಳಿದ್ರಲ್ಲ, ಈ ಏನಾದ್ರು ಒಂದು ಸಿರಂಜಿ ಏನೋ ಇದು ಮಾಡಿದ್ರೆ ಬಿಸಾಕ್ತಿರಲ್ಲ, ಡಿಸ್ಪೋಸಲ್. ಅದು ಡಿಸ್ಪೋಸ್ ಮಾಡಂಗೆ ಮಹಿಳೆಯರನ್ನ ಡಿಸ್ಪೋಸ್ ಮಾಡೋದಕ್ಕೆ ಹುಟ್ಟುಕೊಂಡಂತ ವ್ಯವಸ್ಥೆನೆ ಸತಿ ಅಂತ. ನಮ್ಮ ಆಂಗಲಲ್ಲಿ ನೋಡಿರ್ಲಿಲ್ಲ. ಏನಂಗಂದ್ರೆ ಯಾಕೆ ತಂದ್ರು ಅಂದ್ರೆ ಜಾತಿಯ ಕಾರಣಕ್ಕೆ. ಯಾವುದೋ ಒಂದು ಬ್ರಾಹ್ಮಣ ಸಮುದಾಯದಲ್ಲೋ ಅಥವಾ ಕುರುಬರ ಸಮುದಾಯದಲ್ಲೋ ಅಥವಾ ಇನ್ಯಾವುದೋ ಒಂದು ಜಾತಿನಲ್ಲಿ ಇರುವಂತ ಹೆಣ್ಣು ಮಕ್ಕಳಿಗೆ ಗಂಡ ಸತ್ತೋಗ್ಬಿಟ್ರೆ ಅವಳು ಇಲ್ಲಿ ಇದೇನು ಮಾಡ್ಬೇಕು ಅಂದ್ರೆ, ಅವ್ರಿಗೆ ಗಂಡಸಿದ್ರೇನೆ ಹೆಂಗಸಿಗೆ ಇಲ್ಲಿ ಏನೋ ಒಂದು ಓಡಾಡಕ್ಕೆ ಅವಕಾಶ ಇದೆ ಅನ್ನೋ ತರದ್ದು ಒಂದು ಇದು. ಸೊ ಗಂಡ ಸತ್ತೋಗ್ಬಿಟ್ರೆ ಈಕೆ ಯಾಕಿರಬಾರ್ದು ಅಂತಂದ್ರೆ, ಒಂದು ಅವಕಾಶ ಏನೋ ಜಾತಿಯನ್ನ ದಾಟಬಹುದು. ಇನ್ಯಾರೋ ಒಂದು ಹುಡುಗನ ಜೊತೆ ಇಷ್ಟಪಟ್ಟ ಅವನ ಜೊತೆ ಓಡೋಗ್ಬಿಡ್ಬೋದು, ಅಥವಾ ಇಷ್ಟಪಟ್ಟ ಅವನ ಜೊತೆ ಬದುಕ್ತೀನಿ ಅಂತ ಹೇಳ್ಬಿಡ್ಬೋದು. ಸೊ ಜಾತಿಯನ್ನ ಮೀರುವಂತ ಪ್ರಯತ್ನ ಮಹಿಳೆಯರಿಂದ ಆಗುವಂತ ಸಾಧ್ಯತೆ, ಜಾತಿ ಉಳಿಸ್ಕೋಬೇಕಲ್ಲ. ಸೊ ಮೀರುವಂತ ಅವ್ರು ಯಾರ ಇದ್ರೆ ಅವನ್ನ ಏನ್ ಮಾಡ್ಬೇಕು? ಡಿಸ್ಪೋಸ್ ಮಾಡಬೇಕು. ಆಮೇಲೆ ಎಷ್ಟು ಅದ್ಭುತವಾಗಿ ಅದನ್ನ ಅಂದ್ರೆ ಅವರ ಆಳ ಇದೆಯಲ್ಲ, ತಿಳುವಳಿಕೆಯ ಆಳ ಇದೆಯಲ್ಲ, ನೀವು ನಂಬಕ್ಕೆ ಆಗಲ್ಲ. ಲಾ ಹೋದಂಥವ್ರು, ಎಕನಾಮಿಕ್ಸ್ ಓದಂಥವರು ಚರಿತ್ರೆಯನ್ನ, ಸಮಾಜಶಾಸ್ತ್ರವನ್ನ ಇಷ್ಟು ಆಳ ಕೇಳಿದು ನೋಡುವ ಬಗೆ ಇದೆಯಲ್ಲ, ಅದು ಅಪರೂಪದ್ದು ಮತ್ತೆ ವಿಶೇಷವಾದದ್ದು. ಸೊ ಆ ಥರ ಒಂದೊಂದನ್ನು ಕೂಡ ಅವರು ವಿವರಿಸ್ತಾ, ಈ ಖಂಡಿತವಾಗಿ ಈ ತರದ ಒಂದು ಅನ್ಯಾಯದ ಕ್ರಮ ಇದೆಯಲ್ಲ, ಸತಿ ಆಗಿರ್ಬೋದು, ಮತ್ತೆ ಬರೀ ಎಲ್ಲವೂ ಕೂಡ ಗಂಡಸಿನ ಸುತ್ತಾನೆ ತಿರುಗುವಂತ ಒಂದು ಭೂಮಿಯ ಹಕ್ಕಾಗಿರ್ಬೋದು, ಎಲ್ಲವೂ ಇದೆಯಲ್ಲ, ಅದೆಲ್ಲವನ್ನು ಚೇಂಜ್ ಮಾಡಬೇಕು ಅಂತ ಹೇಳಿನೇ ಅವರು ಒಂದು ಕಾನೂನು ತರಕ್ಕೆ ಪ್ರಯತ್ನ ಮಾಡಿದ್ರು. ಈ ಭೂಮಿಯ ಹಕ್ಕನ್ನು ಬರೀ ಅಪ್ಪನಿಂದ ಮಗನಿಗೆ ಬರ್ತಾ ಇತ್ತು, ಅಪ್ಪನಿಂದ ಮಗನಿಗೆ ಯಾಕೆ, ಅಪ್ಪನಿಂದ ಮಗಳಿಗೂ ಹೋಗ್ಬೇಕು ಅನ್ನೋ ರೀತಿಯ ಇವತ್ತು ಬಂದಿದೆ, ಇತ್ತೀಚೆಗೆ ಬಂದಿದೆ ಅದು. ಅದನ್ನ ಬರಬೇಕು ಅಂತ ಬಯಸಿದಂಥವರು ಅಂಬೇಡ್ಕರ್. ಮತ್ತು ಯಾವಾಗ 50, 60, 70 ವರ್ಷಗಳ ಹಿಂದೆ ಆ ಥರ ಬಹಳ ದೂರದೃಷ್ಟಿ ಅವರಿಗೆ. ಈ ಹೇಳ್ತಾ ಇದೆ, ನೂರಾರು ವಿಷಯಗಳಿಗೆ ಗೊತ್ತಿಲ್ಲ, ನಾನು ಬೇರೆಯವ್ರು ಮಾತಾಡೋ ಕಾರಣಕ್ಕೆ ನಿಮ್ಗೆ ಸುಮ್ಮನೆ 4 ವಿಷಯ ಹೇಳಿದ್ದೀನಿ. ಜೊತೆಗೆ ಒಂದು ಪ್ರತಿಜ್ಞೆ ಇದೆ. ನಾನು ಸುಮ್ಮನೆ ಬಂದು ಹೋಗೋಕೆ ನನಗೆ ಇಷ್ಟ ಇಲ್ಲ. ಒಂದು ಪ್ರತಿಜ್ಞೆಯನ್ನ ಕೊನೆಯಲ್ಲಿ ಮಾಡಿಸ್ತೇವೆ. ಈ ದೇಶದ ಜವಾಬ್ದಾರಿಯುತ ನಾಗರಿಕವಾದ ನಾನು ಅಸ್ಪೃಶ್ಯ ಆಚರಣೆಗಳನ್ನು ನಿರ್ಬಂಧಿಸುವ ಕಾನೂನುಗಳನ್ನು ಗೌರವಿಸುತ್ತೇನೆ. ಅಮಾನವೀಯ ಮತ್ತು ಕಾನೂನು ಬಾಹಿರ ಅಸ್ಪೃಶ್ಯ ಆಚರಣೆಗಳನ್ನು ತಿರಸ್ಕರಿಸುತ್ತೇನೆ. ಸಮಾನತೆ ಮತ್ತು ಸ್ವಾತಂತ್ರ್ಯದ ಹಕ್ಕು ಎಲ್ಲರಿಗೂ ಇದೆ ಎಂದು ಒಪ್ಪಿ ಇತರರಿಗೂ ತಿಳಿಸುತ್ತೇನೆ.